ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ, ಎಲ್ಲರಿಗೆ ಕೂಡ ಒಂದು ತುಂಬಾ ಇಷ್ಟ ಆಗಿರುವಂತಹ ಚಿಕನ್ ಚಿಲ್ಲಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಕ್ಕಿಂತ ಮುಂಚೆ ಕೂಡ ನಾನು ಚಿಕನ್ ಚಿಲ್ಲಿ ಮಾಡೋದನ್ನು ತೋರಿಸಿದ್ದೆ. ಸೊ ಇದು ಬಂದುಬಿಟ್ಟು ನೀವು ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸೊ ಈ ರೀತಿಯಲ್ಲಿ ಒಮ್ಮೆ ಮಾಡಿ ನೋಡಿ. ಸೊ ಇದು ತುಂಬಾ ಈಸಿಯಾಗಿ ಮಾಡಬಹುದು. ಸೊ ಹಾಗಾದರೆ ಇನ್ನು ತಡ ಮಾಡೋದೇ ಬೇಡ, ಯಾವ ರೀತಿ ಚಿಕನ್ ಚಿಲ್ಲಿಯನ್ನು ಈಸಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬಾಯ್ಲರ್ ಚಿಕನ್ ತಗೊಂಡಿದ್ದೇನೆ. 1 kg ಆಗುವಷ್ಟು ಬಾಯ್ಲರ್ ಚಿಕನ್ಗೆ ಒಂದು 2 ಪ್ಯಾಕೆಟ್ ಆಗುವಷ್ಟು ಚಿಕನ್ ಚಿಲ್ಲಿ ಪೌಡರ್ ಅಥವಾ ಚಿಕನ್ ಕಬಾಬ್ ಪೌಡರನ್ನು ಹಾಕ್ಕೊಳ್ಬೇಕು. ಒಂದು ವೇಳೆ ಇದು ನಿಮ್ಮ ಹತ್ರ ಇಲ್ಲದಿದ್ದರೆ ಒಂದು 4 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್, ಒಂದು 2 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಚಮಚ ಆಗುವಷ್ಟು ಟರ್ಮರಿಕ್ ಪೌಡರ್ ಹಾಕಿದರೆ ಆಯಿತು. ಸೊ ನಂತರ ಒಂದು ದೊಡ್ಡ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆ ಘಮ ಬರ್ತದೆ, ಹಾಗಾಗಿ ದೊಡ್ಡ ಚಮಚದಲ್ಲಿ 1 ಚಮಚವನ್ನು ಹಾಕ್ಕೊಂಡಿದ್ದೇನೆ. ಸೊ ನಂತರ ಇದಕ್ಕೆ ಒಂದು 2 ಮೊಟ್ಟೆಯನ್ನು ಹೊಡೆದುಬಿಟ್ಟು ಹಾಕಿದ್ದೇನೆ. ಸೊ ಮೊಟ್ಟೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರೋ ಒಂದು ಲೇಯರ್ ಬರ್ತದೆ, ಅಂದರೆ ನಿಮಗೆ ಕೋಟಿಂಗ್ ತುಂಬ ಒಂದು ಗಟ್ಟಿಯಾಗಿರೋದಿಲ್ಲ, ಸೊ ತುಂಬಾ ಸಾಫ್ಟ್ ಆಗಿರ್ತದೆ. ಹಾಗೆಯೇ ಈ ಕೋಟಿಂಗ್ ಎದ್ದು ಕೂಡ ಹೋಗೋದಿಲ್ಲ. ಸೊ ಮೊಟ್ಟೆ ಹಾಕೋದ್ರಿಂದ ಸಾಫ್ಟ್ ಆಗಿ ಕೂಡ ಬರ್ತದೆ. ಸೊ ಟೇಸ್ಟ್ ಕೂಡ ಸೂಪರ್ ಆಗಿ ಇರ್ತದೆ. ಸೊ ಈ ಮಸಾಲದಲ್ಲಿನೇ ಉಪ್ಪಿನಾಂಶ ಇರ್ತದೆ, ಅಂದರೆ ಉಪ್ಪು ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಉಪ್ಪನ್ನು ಕೊನೆಗೆ ಹಾಕ್ತೇನೆ. ಅದು ಯಾಕೆ ಹೇಗೆ ಅಂತ ನಿಮಗೆ ಹೇಳ್ತೇನೆ. ಸೊ ನೀರು ಸ್ವಲ್ಪನೂ ಕೂಡ ಹಾಕೊಳ್ಳೋದು ಬೇಡ, ಯಾಕಂದರೆ ಚಿಕನನ್ನು ತೊಳೆದಿರ್ತೇವಲ್ಲ, ಬಾಯ್ಲರ್ ಚಿಕನನ್ನು ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದೇವೆ. ಸೊ ಅದರಲ್ಲಿ ಕೂಡ ನೀರಿನಂಶ ಇರ್ತದೆ. ಸೊ ಹಾಗಾಗಿ ಎಕ್ಸ್ಟ್ರಾ ನೀರು ಹಾಕೊಳ್ಳೋದು ಬೇಡ. ಮೊಟ್ಟೆ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ಸೊ ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೊಳ್ಬೇಕು. ಸೊ ಈಗ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಯಾಕಂದರೆ ನಾನು ಈಗ ನೋಡಿ ಒಂದು ದೊಡ್ಡ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೇನೆ. ಯಾಕಂದರೆ ಸ್ವಲ್ಪ ಈ ಚಿಕನ್ ಯಾವಾಗಲೂ ಚಿಲ್ಲಿ ಮಾಡುವಾಗ ಸ್ವಲ್ಪ ಹೊರಗಡೆದು ಲೇಯರ್ ಸ್ವಲ್ಪ ಒಂದು ಕ್ರಿಸ್ಪಿಯಾಗಿ ಬರಬೇಕು. ಅದಕ್ಕೋಸ್ಕರ ಒಂದು ದೊಡ್ಡ ಚಮಚ ಕಾರ್ನ್ಫ್ಲೋರ್ ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಇಲ್ಲದೆ ಬಣ್ಣ ಕೂಡ ಜಾಸ್ತಿ ಬರೋದಿಲ್ಲ ಮತ್ತು ಖಾರ ಕೂಡ ಕಮ್ಮಿ ಆಗ್ತದೆ. ಹಾಗಾಗಿ ಕಾರ್ನ್ಫ್ಲೋರ್, ರೆಡ್ ಚಿಲ್ಲಿ ಪೌಡರ್ ಮತ್ತು ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಆ್ಯಡ್ ಮಾಡಿದರೆ ಆಯಿತು ಕೊನೆಯಲ್ಲಿ. ಸೊ ಈಗ ಚೆನ್ನಾಗಿ ಕಲಸಬೇಕು. ಹಾಗೆಯೇ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ಫ್ರಿಜ್ಜಿನಲ್ಲಿ ನಾನು ಅರ್ಧ ಗಂಟೆ ಇಟ್ಟಿದ್ದೇನೆ. ಸೊ ಆಗ ಚೆನ್ನಾಗಿ ಈ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ ಹೀರ್ಕೊಳ್ತದೆ. ಸೊ ತುಂಬ ಟೇಸ್ಟಿಯಾಗಿ ಬರ್ತದೆ. ನಂತರ ನಾವು ಕಬಾಬ್ ಮಾಡಬೇಕು. ಸೊ ಇದಕ್ಕಿಂತ ಸಣ್ಣ ಪೀಸ್ ಕೂಡ ನೀವು ಮಾಡಬಹುದು. ನಿಮಗೆ ಯಾವ ರೀತಿ ಟೇಸ್ಟ್ ಅನಿಸ್ತದೆ, ಯಾವ ರೀತಿ ಆಗ್ತದೆ ಆ ರೀತಿ ಮಾಡ್ಬೋದು. ನಾನು ಈ ರೀತಿ ಮಾಡಿದ್ದೇನೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಒಮ್ಮೆ ಚೆನ್ನಾಗಿ ಕಾದ ನಂತರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇನ್ನು ಕೆಲವರು ಹೇಳ್ತಾರೆ ಅವರು ಮಾಡಿದಂತಹ ಕೋಟಿಂಗ್ ಎದ್ದು ಹೋಗ್ತದೆ, ಅಂದರೆ ಚಿಲ್ಲಿ ಮಾಡುವಾಗ ಎಲ್ಲ ಸಿಪ್ಪೆ ಸಿಪ್ಪೆ ಹೋಗ್ತದೆ, ಚಿಕನ್ ಬೇರೆ ಲೇಯರ್ ಬೇರೆ ಆಗ್ತದೆ ಅಂತ. ಸೊ ಅಂಥವರು ಈ ರೀತಿ ಮೊಟ್ಟೆ ಹಾಕಿಬಿಟ್ಟು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಡಿ. ಖಂಡಿತ ನೀವು ಮೊಟ್ಟೆ ಹಾಕೋದ್ರಿಂದ ಚಿಕನಿದು ಲೇಯರ್ ಎದ್ದು ಹೋಗೋದಿಲ್ಲ. ಹಾಗೆಯೇ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂತ ಇದ್ದರೆ ಕಾರ್ನ್ಫ್ಲೋರನ್ನು ಎಗೇನ್ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ನಂತರ ನಾನು ಇನ್ನೊಂದು ಕಡೆ ತಿರುಗಿಸಿ ಹಾಕ್ಕೊಂಡಿದ್ದೇನೆ. ಸೊ ಈ ಟೈಮಲ್ಲಿ ಒಂದು ವೇಳೆ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಈ ರೀತಿ ಸೌಟಿನಲ್ಲಿ ಬಿಡಿಸುವಾಗ ಚೆನ್ನಾಗಿ ಬೇರ್ಪಡುತ್ತದೆ. ಸೊ ಹಾಗಾಗಿ ಏನು ಒಂದಕ್ಕೊಂದು ಅಂಟ್ಕೊಂಡು ಬರೋದಿಲ್ಲ ಚಿಕನ್. ಸೊ ಇದೇ ರೀತಿ ಉಳಿದ ಚಿಕನ್ಗಳನ್ನು ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಮಾತ್ರ ಚಿಕನ್ ಹಾಕ್ಕೊಳ್ಬೇಕು. ಹಾಗೆಯೇ ಹೈ ಫ್ಲೇಮಲ್ಲಿ ಫ್ರೈ ಮಾಡಬಾರ್ದು, ಚಿಕನನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಚಿಕನ್ ತುಂಬ ಎಣ್ಣೆ ಹಿಡ್ಕೊಳ್ತದೆ, ಆಗಲೂ ಟೇಸ್ಟಾಗಿ ಬರೋದಿಲ್ಲ. ಹೈ ಫ್ಲೇಮಲ್ಲಿ ಮಾಡಿದರೆ ಚಿಕನ್ ಬೇಗ ಕಪ್ಪಾಗ್ತದೆ, ಆದರೆ ಒಳಗಡೆ ಫ್ರೈ ಆಗಿರೋದಿಲ್ಲ. ಸೊ ಹಾಗೆಯೇ ಫುಲ್ಲಾಗಿ ಇದು ಫ್ರೈ ಆಗೋದು ಬೇಡ, ಒಂದು 90 to 95% ಅಷ್ಟು ಫ್ರೈ ಆದರೆ ಸಾಕು. ಇನ್ನುಳಿದದ್ದು ನೀವು ಚಿಲ್ಲಿ ಮಾಡ್ತೀರಲ್ಲ, ಸೊ ಆಗ ಚೆನ್ನಾಗಿ ಬೇಯ್ತದೆ. ಸೊ ಅಷ್ಟಾದರೆ ಸಾಕು. ನೋಡಿ ಇನ್ನುಳಿದ ಚಿಕನನ್ನು ಕೂಡ ಇದೇ ರೀತಿ ಫ್ರೈ ಮಾಡಿದ್ದೇನೆ. ನೋಡಿ ಈಗ ಯಾವ ರೀತಿ ಬಣ್ಣ ಬಂದಿದೆ ನೋಡಿ. ಸೊ ಇಷ್ಟಾದರೆ ಸಾಕು. ಇದಕ್ಕೆ ಅಗೇನ್ ನಾವು ಎಕ್ಸ್ಟ್ರಾ ಕಲರ್ ಏನು ಆ್ಯಡ್ ಮಾಡಲಿಲ್ಲ. ಸೊ ಕಲರ್ ಹಾಕದೇ ನಾನು ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ನಾವು ಚಿಲ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೇನೆ. ಸೊ ನಾನು ಚಿಕನ್ ಫ್ರೈ ಮಾಡಿದಂತಹ ಎಣ್ಣೆಯನ್ನೇ ಹಾಕ್ಕೊಂಡಿದ್ದೇನೆ. 2 ಸ್ಪೂನ್ ಆಗುವಷ್ಟು, 2 ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಸೊ ಕಬಾಬ್ ಮಾಡಿದ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಸೊ ಎಣ್ಣೆ ಬಿಸಿಯಾದ ನಂತರ 1 ಇಂಚ್ ಆಗುವಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಹಾಗೆಯೇ ಒಂದು 10 ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಸೊ ಬೆಳ್ಳುಳ್ಳಿ ಹಾಕೋದನ್ನು ಖಂಡಿತ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ತುಂಬಾ ಟೇಸ್ಟಿಯಾಗಿ ಬರ್ತದೆ ಈ
ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಸೊ ಘಮ ಕೂಡ ಒಳ್ಳೆಯದು ಬರ್ತದೆ, ಹಾಗೆಯೇ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಇನ್ನು ಇದರ ಹಸಿ ಸ್ಮೆಲ್ ಹೋಗಬೇಕು, ಹಾಗೆಯೇ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು. ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು 2 ದೊಡ್ಡ ಸೈಜ್ದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ. ಈ ರೀತಿ ಕಟ್ ಮಾಡಿದ್ದೇನೆ ಸ್ಕ್ವೇರ್ ಶೇಪಲ್ಲಿ, ಈ ರೀತಿ ಶೇಪ್ ಇದ್ದರೆ ಸಾಕು. ಸೊ ಹಾಗೆಯೇ ಕ್ಯಾಪ್ಸಿಕಮ್ಮನ್ನು ಕೂಡ ಇದೇ ರೀತಿ ಕಟ್ ಮಾಡಿದ್ದೇನೆ. 2 ದೊಡ್ಡ ಸೈಜ್ದು ಈರುಳ್ಳಿ ಹಾಗೆಯೇ 2 ಮಧ್ಯಮ ಗಾತ್ರದ ಕ್ಯಾಪ್ಸಿಕಮ್ಮನ್ನು ಈ ರೀತಿ ಕಟ್ ಮಾಡಿದ್ದೇನೆ. ಸೊ ಒಂದು 6 ಹಸಿರು ಮೆಣಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ. ಸೊ ಹಸಿರು ಮೆಣಸಿನಕಾಯಿದು ಖಾರ ಇರ್ತದಲ್ಲ, ಅದು ತುಂಬ ಮಜವಾಗಿರ್ತದೆ. ಹಾಗಾಗಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇನ್ನು ಈರುಳ್ಳಿಯ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ಫ್ರೈ ಆಗಬೇಕು. ಸೊ ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ. ಸೊ ಆಗ ಈ ಈರುಳ್ಳಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ, ಮತ್ತು ಈರುಳ್ಳಿ ಕೂಡ ಒಂದು ಬೇಗ ಫ್ರೈ ಆಗ್ತದೆ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ನಾನು. ನೋಡಿ, ಇಷ್ಟಾದರೆ ಸಾಕು. ಇದೇ ಟೈಮಲ್ಲಿ ನಾನೊಂದು ಕಾರ್ನ್ಫ್ಲೋರ್ ಇದು ನೀರು ರೆಡಿ ಮಾಡಿ ಇಟ್ಕೊಳ್ತೇನೆ. ಯಾವ ರೀತಿ ಮಾಡೋದು ಅಂತ ತೋರಿಸ್ತೇನೆ. 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾತ್ರ ಚೆನ್ನಾಗಿ ಮಾಡಿ, ಅಲ್ಲಲ್ಲಿ ಗಂಟಿಲ್ಲದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದು ಯಾಕೆ ಅಂತ ನಾನು ಲಾಸ್ಟಿಗೆ ಹೇಳ್ತೇನೆ. ಸೊ ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅದರ ಹಸಿ ಸ್ಮೆಲ್ ಹೋಗಿದೆ. ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾನೊಂದು 4 ದೊಡ್ಡ ಸೈಜಿದ್ದು ಟೊಮೆಟೊವನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಹಾಕಿದ್ದೇನೆ. ಸೊ ನೀವು ಬೇರೆ ಸಾಸ್ ಅಥವಾ ಟೊಮೆಟೊ ಕೆಚಪ್ ಅಂಗಡಿಯಲ್ಲಿ ತಂದದ್ದು ಹಾಕಿದರೆ ಗ್ರೇವಿ ಜಾಸ್ತಿಯಾಗಿ ಸಿಕ್ಕುವುದಿಲ್ಲ ನಿಮಗೆ. ನೀವು ಜಾಸ್ತಿಯಾಗಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಆ ರೀತಿ ಮಾಡೋದು ತುಂಬ ಕಷ್ಟ, ಗ್ರೇವಿನೇ ಬರುವುದಿಲ್ಲ. ಸೊ ಹಾಗೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಈ ರೀತಿ ಮಾಡಿ. ಸೊ ಈ ರೀತಿಯಲ್ಲಿ ಮಾಡುವಾಗ ಗ್ರೇವಿ ಕೂಡ ಬರ್ತದೆ. ಸೊ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದು ಕೂಡ ತುಂಬ ಈಸಿ ಆಗ್ತದೆ, ಟೇಸ್ಟಿಯಾಗಿ ಬರ್ತದೆ. ಚಿಕನ್ ಎಲ್ಲ ಬೈಟ್ ಕೂಡ ಜ್ಯೂಸಿಯಾಗಿ ಬರ್ತದೆ. ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ನೋಡಿ. ಸೊ ನಾನು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕಿಬಿಟ್ಟು ಸ್ವಲ್ಪ ಹಾಕಿದ್ದೇನೆ. ಅಂದರೆ ನಿಮಗೆ ಎಷ್ಟು ಗ್ರೇವಿ ಬೇಕು ನೋಡಿ ಅಷ್ಟು ನೀವು ನೀರು ಆ್ಯಡ್ ಮಾಡಿದರೆ ಸಾಕು. ಸೊ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಹಣ್ಣು ಹಾಕಿ. ಸೊ ಹಾಗೆಯೇ ಈ ಟೊಮೆಟೊ ಪ್ಯೂರಿ ಹಾಕಿದ ನಂತರ ಒಂದು ನಿಮಿಷ ಆದರೂ ಚೆನ್ನಾಗಿ ಇದು ಕುಕ್ ಆಗಬೇಕು. ಅಂದರೆ ಟೊಮೆಟೊದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆಗನೇ ಗ್ರೇವಿ ಟೇಸ್ಟಿಯಾಗಿ ಬರೋದು. ಅದಕ್ಕಿಂತ ಮುಂಚೆ ಮಸಾಲ ಹಾಕೊಳ್ಳೋದು ಬೇಡ. ನಾನು ಈಗ ಮಸಾಲ ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದು 1 ದೊಡ್ಡ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಬಹುದು. ಸೊ ಹಾಗೆಯೇ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಯಾಕಂದರೆ ಆಗಲೇ ನಾನು ಉಪ್ಪು ಹಾಕಿದ್ದೇನೆ, ಪ್ಲಸ್ ನಾವು ಕಬಾಬ್ಗೆ ಕೂಡ ಉಪ್ಪು ಹಾಕಿದ್ವಿ, ಅದಕ್ಕೋಸ್ಕರ. ಈಗ 1 ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಕಿದ್ದೇನೆ, ಇದು ಆಪ್ಷನಲ್. ಹಾಗೆಯೇ 1 ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ, ಇದು ಕೂಡ ಆಪ್ಷನಲ್. ರೆಡ್ ಚಿಲ್ಲಿ ಪೇಸ್ಟ್ ಹಾಕಿರೋದು ನಾನು, ಮತ್ತು ಸೋಯಾ ಸಾಸ್ ಹಾಕಿರೋದು ಸೊ ಬಣ್ಣ ಚೆನ್ನಾಗಿ ಬರ್ತದೆ ಅಂತ. ಹಾಗೆಯೇ ಮತ್ತು ರೆಡ್ ಚಿಲ್ಲಿ ಪೇಸ್ಟು ಮತ್ತು ಸೋಯಾ ಸಾಸ್ ಸ್ಕಿಪ್ ಮಾಡಬಹುದು, ನಿಮಗೆ ಬಿಟ್ಟದ್ದು. ಸೊ ಇದು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು. ಯಾಕಂದರೆ ಇದು ನಮಗೆ ಈಗ ನೋಡಿ ಗ್ರೇವಿ ಯಾವ ಥರ ಉಂಟಂದರೆ ತುಂಬ ಲಿಕ್ವಿಡ್ ಫಾರ್ಮಲ್ಲಿ ಉಂಟು. ಇದು ಈಗ ತಿಕ್ ಆಗಬೇಕು. ಸೊ ಯಾವ ರೀತಿ ತಿಕ್ ಮಾಡಬೇಕು ಅಂತ ಕೂಡ ನಾನು ತೋರಿಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಈ ಸಾಸ್, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಂಡಿದ್ದೇವಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕು, ಅಂದರೆ ಅದರ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಹಾಗಾಗಿ ನಾವು ಕುಕ್ ಮಾಡಬೇಕು. ನಿಮಗೆ ಅಲ್ಲಿ ನೋಡುವಾಗಲೇ ಗೊತ್ತಾಗ್ಬೋದು, ಸೈಡಲ್ಲೆಲ್ಲ ಬಬಲ್ಸ್ ಬರ್ತಾ ಉಂಟು. ಈ ರೀತಿ ಚೆನ್ನಾಗಿ ಕುಕ್ ಆಗಬೇಕು. ನಮ್ಮ ಗ್ರೇವಿ ಚೆನ್ನಾಗಿ ಬಂದರೆ ಮಾತ್ರ ಚಿಕನ್ ಚಿಲ್ಲಿ ಟೇಸ್ಟಿಯಾಗಿ ಬರೋದು. ಸೊ ಇದು ಒಂದು ಮೇಯ್ನ್ ಟಿಪ್ಸ್. ಯಾವಾಗಲೂ ಗ್ರೇವಿ ಈ ರೀತಿ ನೀವು ಕುಕ್ ಮಾಡುವಾಗ ಚೆನ್ನಾಗಿ ಕುಕ್ ಮಾಡಿ. ಸೊ ಆಗಲೇ ಗ್ರೇವಿ ಅಥವಾ ಚಿಲ್ಲಿ ಟೇಸ್ಟಿಯಾಗಿ ಜ್ಯೂಸಿಯಾಗಿ, ಚಿಕನ್ ಪ್ರತಿ ಬೈಟಿಗೂ ಜ್ಯೂಸಿಯಾಗಿ ಬರ್ತದೆ ನೋಡಿ. ಈಗ ಈ ಟೈಮಲ್ಲಿ ನಾನು ಕಾರ್ನ್ಫ್ಲೋರ್ದು ನೀರು ಆ್ಯಡ್ ಮಾಡ್ತೇನೆ. ನೀವು ಆಗಲೇ ನೋಡುವಾಗ ತುಂಬಾ ಲಿಕ್ವಿಡ್ ಫಾರ್ಮಲ್ಲಿ ಇತ್ತು, ತೆಳುವಾಗಿತ್ತು ಆ ಗ್ರೇವಿ. ಈಗ ನೋಡಿ ಆ ಕಾರ್ನ್ಫ್ಲೋರಿದು ನೀರು ಹಾಕಿದ ತಕ್ಷಣ ಯಾವ ರೀತಿ ಆ ಟೆಕ್ಸ್ಚರ್ ಚೇಂಜ್ ಆಯಿತು ನೋಡಿ. ಈ ಟೆಕ್ಸ್ಚರ್ ಬೇಕು ಯಾವಾಗಲೂ ನಮಗೆ ಚಿಕನ್ ಚಿಲ್ಲಿ ಮಾಡುವಾಗ, ಈ ಟೆಕ್ಸ್ಚರ್ ಬೇಕು. ಈ ಟೆಕ್ಸ್ಚರ್ಗೆ ಬಂದ ನಂತರ ಮಾತ್ರ ನಾವು ಕಬಾಬ್ ಅಂದರೆ ಮಾಡಿಟ್ಟಿದ್ದೇವಲ್ಲ ಚಿಕನ್ ಕಬಾಬ್, ಅದನ್ನು ಹಾಕ್ಕೊಳ್ಬೇಕು. ಸೊ ಹಾಗೆಯೇ ಕಾರ್ನ್ಫ್ಲೋರ್ ಹಾಕಿದ ನಂತರ ತಕ್ಷಣ ಹಾಕ್ಕೊಳ್ಳೋದು ಬೇಡ, ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಆ ಕಾರ್ನ್ಫ್ಲೋರ್ದು ನೀರು ಚೆನ್ನಾಗಿ ಒಮ್ಮೆ ಮಿಕ್ಸ್ ಆಗಲಿ, ಎಲ್ಲ ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕು. ಸೊ ನೋಡಿ ಈಗ ಬಬಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟ ಆದರೆ ಸಾಕು. ಈಗ ಮಾಡಿದಂತಹ ಕಬಾಬನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು.
ಸೊ ನೆಕ್ಸ್ಟ್ ಏನು ಟಿಪ್ಸ್ ನಾನು ಹೇಳ್ತೇನೆ ಅಂದರೆ ಚಿಕನ್ ಚಿಲ್ಲಿ ಮಾಡುವಾಗ ಯಾವಾಗಲೂ ಬರೀ ಈ ಮಾಂಸದ ಪೀಸಿನ ಬದಲು ಬೋನ್ ಕೂಡ ಇರ್ತದಲ್ಲ, ಈ ನೆಕ್ ಪೀಸ್ ಎಲ್ಲ ಇರ್ತದಲ್ಲ, ಅದನ್ನು ಕೂಡ ಹಾಕಿ. ಸೊ ಆಗಲೇ ಪ್ರತಿ ಬೈಟ್ ನೀವು ತಿನ್ನುವಾಗ ಆ ಬೋನ್ ಪೀಸ್ ಸಿಕ್ಕುವಾಗ ಉಂಟಲ್ಲ ತುಂಬಾ ಟೇಸ್ಟಿಯಾಗಿರ್ತದೆ. ಅಂದರೆ ಚಿಕನ್ ತಿಂದ ಹಾಗೆ ಅನಿಸ್ತದೆ. ಸೊ ಹಾಗಾಗಿ ಇದೊಂದು ಟಿಪ್ಸ್ ನಾನು ಹೇಳೋದು. ಸೊ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಚಿಕನ್ ಚಿಲ್ಲಿ ಮಾಡಿ. ಸೊ ಹಾಗೆಯೇ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಿಮಗೆ ಗ್ರೇವಿ ಇನ್ನೂ ಕೂಡ ಜಾಸ್ತಿ ಬೇಕು ಅಂತ ಇದ್ದರೆ ಟೊಮೆಟೊ ಪ್ಯೂರಿ ನಾನು 4 ಟೊಮೆಟೊ ಹಾಕಿದ್ದೆ. ಸೊ ನೀವು ಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಹಾಕಿದಂತಹ ಟೊಮೆಟೊ ಹಣ್ಣು ಸಿಹಿ ಕೂಡ ಇತ್ತು, ಹುಳಿ ಕೂಡ ಇತ್ತು. ಹಾಗಾಗಿ ನಾನು ಈ ಟೈಮಲ್ಲಿ ಲೆಮನ್ ಜ್ಯೂಸ್ ಹಾಕ್ಕೊಳ್ಳಿಲ್ಲ. ನೀವು ಯೂಸ್ ಮಾಡಿದಂತಹ ಟೊಮೆಟೊ ಹಣ್ಣು ತುಂಬ ಸಿಹಿಯಾಗಿದ್ದರೆ ಈ ಟೈಮಲ್ಲಿ ಸ್ವಲ್ಪ ಲೆಮನ್ ಜ್ಯೂಸ್ ಕೂಡ ನಿಮಗೆ ಆ್ಯಡ್ ಮಾಡಬಹುದು. ಸೊ ನೋಡಿಬಿಟ್ಟು ನೀವು ಹಾಕ್ಕೊಳ್ಬೇಕು ಅದಕ್ಕೋಸ್ಕರ. ಸೊ ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಸೊ ಇದೇ ಲಾಸ್ಟಾಗಿ ಕೊತ್ತಂಬರಿ ಸೊಪ್ಪಿನ ಬದಲು ನೀವು ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೊಳ್ಬಹುದು. ಆದರೆ ನಾನು ಕೊತ್ತಂಬರಿ ಸೊಪ್ಪಿದ್ದು ಸ್ಮೆಲ್ ನನಗೆ ತುಂಬಾ ಇಷ್ಟ ಆಗ್ತದೆ. ಸೊ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ. ಈಗಲೇ ತಿನ್ನಬೇಕು ಅಂತ ಅನಿಸ್ತದಲ್ಲ. ಸೊ ಇದು ಅನ್ನದ ಜೊತೆಗೆ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು, ಅಥವಾ ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡಿದರೆ ನೀವು ಚಪಾತಿ ರೋಟಿ ಜೊತೆ ಅಥವಾ ನೀರು ದೋಸೆ ಜೊತೆಗೆ ಕೂಡ ತಿನ್ನಬಹುದು. ತುಂಬಾ ಚೆನ್ನಾಗಿರ್ತದೆ. ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ತುಂಬಾ ಕ್ಲಿಯರಾಗಿ ಹೇಳಿಕೊಟ್ಟಿದ್ದೇನೆ ಅಂತ ಅಂದ್ಕೊಳ್ತೇನೆ. ಸೊ ಇದು ರೆಸಿಪಿ ಕೂಡ ನೋಡಿ. ಇದಕ್ಕಿಂತ ಮುಂಚೆ ಕೂಡ ನಾನು ಚಿಕನ್ ಚಿಲ್ಲಿ ರೆಸಿಪಿಯನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೇನೆ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ಅದನ್ನು ಕೂಡ ನೋಡಿ ನಿಮಗೆ ಯಾವ ಥರ ಚಿಕನ್ ಚಿಲ್ಲಿ ಮಾಡಬೇಕು ಆ ಥರ ಮಾಡಿ ಮನೆಯವರಿಗೆ ಕೊಡಿ. ಹೇಗೂ ಮಕ್ಕಳಿಗೆ ರಜೆಯ ದಿವಸ, ರಜೆ ಸ್ಟಾರ್ಟ್ ಆಗಿದೆ. ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಆಗಿ ತಿಂತಾರೆ. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ ನೋಡ್ತಾ ಇರಿ, ನನ್ನ ವೀಡಿಯೋಸ್ ನೋಡ್ತಾ ಇರಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.